ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರದ ಕತೆ ಕಿತ್ತನ ಜೊತೆ ಪಂಚಾಯತಿ ಅಂದ್ರೆ ಎಲ್ಲರಿಗೂ ಗಡ ಗಡ ಅಂತ ಇರುತ್ತೆ, ಭಯ ಬೇರೆ. ಯಾಕಂದ್ರೆ ನೋಡಿ, ಸರಿ ತಪ್ಪುಗಳನ್ನ ತಿದ್ದೋ ಒಂದು ದಿನ. ಇದ್ರ ಬಗ್ಗೆ ಕೂಡ ಕೆಲವು ಜನ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಕೆಲವು ಫ್ಯಾನ್ಸ್ ನಮ್ಮ ಕಂಟೆಸ್ಟೆಂಟ್ ಗೆ ಬೈದ್ಬಿಟ್ರು, ನಮ್ಮ ಕಂಟೆಸ್ಟೆಂಟ್ ಗೆ ಹಾಗೆ ಮಾಡ್ಬಿಟ್ರು, ಹೀಗ್ ಮಾಡ್ಬಿಟ್ರು ಅಂತ. ಇಲ್ಲಿ ಅವರು ಮಾಡೋದು, ಅವ್ರು ಹೇಳೋದು ಒಳ್ಳೇದಕ್ಕೆ. ಯಾಕೆಂದ್ರೆ ನೀವು ಮಾಡಿರೋ ತಪ್ಪುಗಳು, ಅವ್ರು ಮಾಡಿರೋ ಕಂಟೆಸ್ಟೆಂಟ್ ಗಳು ತಪ್ಪು ಮಾಡಿರ್ತಾರಲ್ವಾ, ಆ ತಪ್ಪುಗಳು ತಿದ್ಕೊಳ್ಳಿ ಅಂತ ಹೇಳಿ ಒಂದು ಹಿಂಟ್ ಕೊಡ್ತಾ ಇರ್ತಾರೆ ಅಷ್ಟೇ. ಈ ರೀತಿ ಮಾಡಬಾರ್ದು, ಈ ರೀತಿ ಮಾತಾಡಿದ್ರಿ, ಈ ರೀತಿ ಆಗಿತ್ತು ಅಂತ. ಇನ್ನು ಕೆಲವು ವಿಷಯಗಳನ್ನ ಬಿಟ್ಟೇ ಬಿಡ್ತಾರೆ. ಯಾಕಂದ್ರೆ ಆ ವಿಷಯ ಬಗ್ಗೆ ಮಾತಾಡಿದ್ರೆ ಮತ್ತೆ ಅವರು ಆ ಕೆಲಸ ಮಾಡಲ್ಲ ಅಂತ. ಈ ಒಂದು ಆರ್ಗ್ಯುಮೆಂಟ್ ಆಗಿರುತ್ತೆ. ಆ ಆರ್ಗ್ಯುಮೆಂಟ್ ಮಾಡಿ ನೀವು ತಪ್ಪು ಅಂದ್ರೆ ನೆಕ್ಸ್ಟ್ ಆರ್ಗ್ಯುಮೆಂಟೇ ಮಾಡಲ್ಲ, ಆ ರೀತಿ ಇರುತ್ತೆ. ಮತ್ತೆ ಈ ಪಂಚಾಯತಿಯಲ್ಲಿ ಸಖತ್ ಕ್ಲಾಸ್ ತಗೊಂಡಿದ್ದು ಯಾರಿಗಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ಮಾಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಈ ಕಿಚ್ಚನ ಪಂಚಾಯತಿಯಲ್ಲಿ ಭವ್ಯಗೌಡ ಮತ್ತು ಚೈತ್ರ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿರೋ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಚೈತ್ರ ಅವರಿಗೆ ಗೊತ್ತೇ ಇರುತ್ತೆ ಯಾಕೆ ಕ್ಲಾಸ್ ತಗೊಂಡಿದ್ರು ಅಂತ ಹೇಳಿ. ಅವರು ಮಾತಾಡಿದ ಒಂದು ಮಾತುಗಳಾಗ್ಲಿ, ಆ ಕಿರ್ಚಾಡಿದ ಒಂದು ಇದಾಗ್ಲಿ, ಉಸ್ತುವಾರಿ ಮಾಡ್ಬೇಕಾಗ್ಲಿ, ನಾಮಿನೇಷನ್ ಮಾಡ್ಬೇಕಾದ್ರೆ ಯಾರಿಗೂ ಅಪೋಸಿಟ್ ವ್ಯಕ್ತಿಗೆ ಮಾತಾಡಕ್ ಅವಕಾಶನೇ ಕೊಡಲ್ಲ. ಆ ರೀತಿ ಮಾತಾಡ್ತಿರ್ತಾರೆ. ಅನವಶ್ಯಕವಾಗಿ ಮಾತಾಡಿದ್ರ ಅಂತೆಲ್ಲ ಎಪಿಸೋಡ್ ನೋಡಿದಾಗ ತುಂಬಾ ಜನಕ್ಕೆ ಅನಿಸ್ತಾ ಇತ್ತು. ಇದ್ರ ಬಗ್ಗೆನೆ ಕಿಚ್ಚ ಸರ್ ತುಂಬಾ ಕಿವಿ ಮಾತು ಹೇಳಿದ್ರು ಅನ್ಸುತ್ತೆ. ಹೊರಗಡೆ ವಿಷಯ ಬಂದಾಗ, ಅದಾದ್ಮೇಲೆ ತ್ರಿವಿಕ್ರಮ್ ಅವರು ಮೋಕ್ಷದವರಿಗೆ ಸೈಕೋ ಅಂತ ಅಂದಾಗ, ಅದೇ ರೀತಿಯಾಗಿ ಆ ಒಂದು ಉಸ್ತುವಾರಿನ ಮಾಡಿದಾಗ, ಅರ್ಚಿದಾಗ, ಕಿರ್ಚಿದಾಗ, ಬೇರೆಯವರಿಗೆ ಮಾತಾಡಕ್ಕೆ ಅವಕಾಶನೇ ಕೊಡದೇ ಇರಿದಾಗ, ಟಾಸ್ಕ್ ಅಂತ ಬಂದಾಗ, ಈ ಎಲ್ಲಾ ವಿಷಯಗಳಲ್ಲೂ ಈ ವಾರ ಸ್ವಲ್ಪ ಚೈತ್ರ ಅವರು ಸ್ಪೀಕರ್ ಲೌಡ್ ಆಗಿತ್ತು. ಅದೇ ಕಾರಣಕ್ಕೆ ಈ ರೀತಿ ಆದ್ರೆ ನೀವು ಮಾತು ಕೇಳಕ್ಕೆ ಇರಿಟೇಟಿಂಗ್ ಆಗುತ್ತೆ ಅಂತಾರೆ ಪ್ರೇಕ್ಷಕರು. ಆ ಟೈಮಾಗ ಹೇಗೆ ಮಾಡ್ತಾರ, ಸ್ವಲ್ಪ ಆರಾಮಾಗಿ ಮಾತಾಡಕ್ ಅವಕಾಶ ಕೊಡಿ ಅಂತ ಹೇಳಿ ಸ್ಮಾಲ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ಚೈತ್ರ ಅವ್ರಿಗೆ ಅಂತ ಹೇಳಿ ಅಪ್ಡೇಟ್ ಬರ್ತಾ ಇದೆ. ಇನ್ನ ಭವ್ಯಗೌಡ ಏನಂದ್ರೆ, ಭವ್ಯಗೌಡ ನೋಡಿ ಹೊರಗಡೆ ವಿಷಯ ಬಂದು ಚೈತ್ರ ಅವರು ಹೇಳಿದ್ರು ಸತ್ಯ. ಆದ್ರೆ ಈ ವಾರದಲ್ಲಿ ಭವ್ಯಗೌಡ ಆ ವಿಷಯನ 2 ಸಲ ಎತ್ತಿದ್ರು. ನಾಮಿನೇಷನ್ ಮಾಡ್ಬೇಕಾದ್ರೆ ಹೊರಗಡೆ ವಿಷಯ ಹೇಳಿ ನಮ್ಮನ್ನೆಲ್ಲ ಕುಗ್ಗಿಸಿರು ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು ಇದು ಅಂತ ಬಂದಾಗ, ಬುಲ್ಟೆನ್ ಅಂತ ಬಂದಾಗ, ಆ ಬುಲ್ಟೆನ್ ಅಲ್ಲಿ ಕೂಡ ಒಂದು ಚೈತ್ರ ಅವರು ಹೊರಗಡೆ ವಿಷಯ ಹೇಳಿದ್ರು, ಹಾಗೆ ನೀವು ಹಾಗೆ ಈಗ ಅಂತೇಳಿ ಆ ವಿಷಯನೇ ಎತ್ತಿ ತೆಗೆದ್ರು. ಆ ಟೈಮಲ್ಲಿ ಕಿಚ್ಚ ಸರ್ ಆ ವಾರ ಹೇಳಿದ್ದಾರೆ, ಇನ್ಮೇಲೆ ಈ ವಿಷಯ ಬಿಗ್ ಬಾಸ್ ಮನೆಯಲ್ಲಿ ಬರಬಾರ್ದು ಅಂತ. ಬಟ್ ಪದೇ ಭವ್ಯಗೌಡ ಅದೇ ವಿಷಯ ತಗೊಂಡು ಹೇಳ್ತಾ ಇದ್ರು. ಅದಕ್ಕೆ ನನ್ನ ಮಾತಿಗೆ ಒಂದು ಬೆಲೆ ಇಲ್ಲ. ಒಂದು ಆ ಲೈನ್ ಅಲ್ಲಿ ಕಿಚ್ಚ ಸರ್ ಸಖತ್ತಾಗಿ ರೋಸ್ಟ್ ಮಾಡಿದ್ದಾರೆ ನಮ್ಮ ಭವ್ಯಗೌಡನ ಅಂತೇಳಿ ಒಂದು ಮಾಹಿತಿ ಇದೆ. ಮತ್ತೆ ಇವರಿಬ್ಬರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಪಂಚಾಯತಿ ಅಂತ ಬಂದಾಗ ಪಂಚಾಯತಿಯಲ್ಲಿ ಯಾರಿಗಾದ್ರೂ ಸಖತ್ ಕ್ಲಾಸ್ ತಗೊಂಡ್ಲೇಬೇಕು. ಅದರಲ್ಲಿ ಇವರಿಬ್ಬರು ಈ ವಾರ ಸಿಕ್ಕಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕಿಚ್ಚ ಸರ್ ಖಡಕ್ವಾಗಿ ಹೇಳಿದ್ರು ಆ ಮನೆ ಮಂದಿಗೆಲ್ಲ ಈ ವಿಷಯನ ಇನ್ಮೇಲೆ ಯಾರು ಮಾತಾಡಬಾರ್ದಂತ. ಬಟ್ ಭವ್ಯಗೌಡ ಪದೇ ಅದೇ ಮಾತು ಮಾತಾಡೋದ್ರಿಂದ ನಮ್ಮ ಚೈತ್ರ ಅವರಿಗೆ ಮಾತಾಡಕ ಬೇರೆ ಅವಕಾಶ ಕೊಡದೇ ಇರೋದ್ರಿಂದ ಇವೆರಡು ಕಾರಣಗಳಿಗೆ ಇವರಿಬ್ಬರಿಗೆ ಒಂದು ಕ್ಲಾಸ್ ಇತ್ತಂತೇಳಿ ಅಪ್ಡೇಟ್ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.